ಟಿವಿ ಆನ್ ಮಾಡ್ಕೊಂಡಾಗ ಈ ರೀತಿ ನಮ್ಮದೇ ಫೋಟೋಗಳನ್ನ ಹಾಕ್ಕೊಂಡು ಸಹ ನಮ್ಮದೇ ಬ್ರ್ಯಾಂಡ್ಸ್ ಕೂಡ ಇದನ್ನು ಮಾಡ್ಕೊಬೋದಾಗಿದೆ. ಬಾಡಿ ಒಳಗಡೆ ಎಲ್ಲಿ ನೋಡಿಕೊಂಡ್ರು ನಮಗೆ BPL ಅನ್ನೋ ಒಂದೇ ಒಂದು ಹೆಸರು ಸಹ ಕಾಣಿಸ್ತಾ ಇಲ್ಲ. ಡಿಸ್ಪ್ಲೇ ಹೋಯ್ತು ಅಂದರೆ ಟಿವಿಯ 70 to 80% ಕಾಸ್ಟ್ ಅದರಲ್ಲಿರುತ್ತೆ ಅಂತ ಡಿಸ್ಪ್ಲೇಯ ಬ್ರ್ಯಾಂಡಿಂಗ್ ಇದೆ ನೋಡಿ. ನೀವೆಲ್ಲ ಆನ್ಲೈನಲ್ಲಿ ಬೈ ಮಾಡ್ತಾ ಇರುವಂಥ ಟಿವಿಗಳು ಎಷ್ಟು ಸಾಚಾತನದಿಂದ ನಿಮಗೆ ಪ್ರಾಡಕ್ಟ್ನ ಸಪ್ಲೈ ಮಾಡ್ತಾ ಇದೆ ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಒಂದು ಮಿಡಲ್ ಕ್ಲಾಸ್ ಮನೆಯಲ್ಲಿ ಈ ಸೈಜ್ನ ಟಿವಿ ಖಂಡಿತ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸೊ ಈ ಟಿವಿಗೆ ನೀವು ಪೇ ಮಾಡ್ತಾ ಇರೋ ದುಡ್ಡು ವರ್ತಾ ಇಲ್ವಾ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫೈ ಕೊಡ್ತಾ ಇದ್ದೀನಿ. ಮತ್ತೆ ನಿಮ್ಗೆ ಇದರಲ್ಲಿ ಒಂದು ರೀತಿಯಾದಂಥ ಸ್ಕ್ಯಾಮ್ ಆಗ್ತಾ ಇದೆ. ಸೊ ಅದು ಯಾವ ರೀತಿ ಸ್ಕ್ಯಾಮ್ ಆಗ್ತಾ ಇದೆ ಅಂತಾನು ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಲಾಸ್ಟ್ ವರ್ಗು ನೋಡಿ. ತುಂಬಾ ಇನ್ಫಾರ್ಮೇಟಿವ್ ಇರುವಂತ ವಿಡಿಯೋ ಇದಾಗಿರುತ್ತೆ. ನಿಮ್ಗೆ ಈಚ್ ಅಂಡ್ ಎವ್ರಿ ಪಾಯಿಂಟ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಟಿವಿನ ನಾನು ಆಕ್ಚುಲಿ ರಿವ್ಯೂ ಮಾಡಬೇಕಾಗಿತ್ತು. ರಿವ್ಯೂನ ಬದಲಿಗೆ ಇದು ಬೇರೆ ರೀತಿನೇ ವಿಡಿಯೋ ಆಗ್ತಾ ಇದೆ. ಸೊ ರಿವ್ಯೂ ಅಂದ್ರೆ ಇದ್ರಲ್ಲಿ ಏನು ಒಳ್ಳೇದಿದೆ ಅಂತ ಹೇಳ್ಬೇಕಾಗಿತ್ತು. ಸೊ ಆಕ್ಚುಲಿ ಟಿವಿ ಇಂಡಸ್ಟ್ರಿ ಹೇಗಿದೆ ಅನ್ನೋದನ್ನ ಹೇಳೋ ಪರಿಸ್ಥಿತಿ ಆಗಿದೆ ಈ ವಿಡಿಯೋಯಿಂದ. ನಾನಿಲ್ಲಿ ಟಿವಿನ ಆನ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ರೆಡ್ ಇಂಡಿಕೇಟರ್ ಬಂದಿದೆ, ಟಿವಿ ಸಹ ಆನ್ ಆಗಿದೆ. BPL ನ ಬ್ರ್ಯಾಂಡಿಂಗ್ ನೋಡ್ಬೋದಾಗಿದೆ. ಈ ಟಿವಿಯ ಮಾಡೆಲ್ ನಂಬರ್ ಬಂದು BPL 101D51H. ಇದು ಇದರ ಮಾಡೆಲ್ ನಂಬರ್ ಆಗಿರುತ್ತೆ. ನನಗೆ ಈ ಟಿವಿಯಲ್ಲಿ ಫಸ್ಟ್ ಡೌಟ್ ಬರೋದಕ್ಕೆ ಕಾರಣ ಇದು BPL ಟಿವಿ. ನೀವು ಇಲ್ಲಿ ರಿಮೋಟ್ ನೋಡ್ಬೋದು, VU ರಿಮೋಟ್ ಇದೆ. ಈ ರಿಮೋಟ್ ಅಲ್ಲಿ ನಾನು ಫಂಕ್ಷನ್ಸ್ ನ ವರ್ಕ್ ಮಾಡಿದ್ರೆ ಇದು ವರ್ಕ್ ಆಗ್ತಾ ಇದೆ. ಸೊ ಇದರಲ್ಲಿ ಎಲ್ಲ ಫಂಕ್ಷನ್ಸ್ ಯೂಶುವಲ್ ಆಗಿ ವರ್ಕ್ ಆಗ್ತಾ ಇದೆ. ಸೊ VU ರಿಮೋಟ್ ಅಲ್ಲಿ BPL ಟಿವಿ ವರ್ಕ್ ಆಗೋದಾದ್ರೆ ಇದರಲ್ಲಿರುವಂತ ಹಾರ್ಡ್ವೇರ್ VU ದಾದ್ರೂ ಆಗಿರ್ಬೇಕು ಅಥವಾ BPL ಅವರು VU ರಿಮೋಟ್ ನ ಕಾಪಿನಾದ್ರೂ ಹೊಡೆದಿರ್ಬೇಕು. ಸೊ ಎರಡು ಪಾಸಿಬಿಲಿಟೀಸ್ ಇದೆ. ಸೊ ಯಾವ್ದು ಇದರಲ್ಲಿ ಹೆಚ್ಚು ಪಾಸಿಬಲ್ ಇದೆ ಅಂತ ನೋಡೋದಕ್ಕೆ ಈ ಟಿವಿನ ಓಪನ್ ಮಾಡ್ಕೊಂತ ಇದ್ದೀನಿ. ಫಸ್ಟ್ ಹೇಳ್ತಾ ಇದ್ದೀನಿ, ಇದು ಮನೆಗಳಲ್ಲಿ ಯಾರು ಮಾಡೋದಕ್ಕೆ ಹೋಗ್ಬೇಡಿ. ಟಿವಿ ರಿಪೇರ್ ಇಂಡಸ್ಟ್ರಿಯಲ್ಲಿ ಟಿವಿ ರಿಪೇರ್ ವರ್ಕ್ ಅಲ್ಲಿ ನನಗೆ 9 ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅದಕ್ಕೋಸ್ಕರ ನಾನು ಇದನ್ನ ಬಿಚ್ಚೋದಕ್ಕೆ ಡಿಸೈಡ್ ಆಗಿದ್ದೀನಿ. ಸೊ ನೀವ್ಯಾರು ಇದನ್ನ ರಿಸ್ಕ್ ತೊಗೊಳಕ್ ಹೋಗ್ಬೇಡಿ, ನೀವ್ಯಾರು ಇದನ್ನ ಮಾಡೋಕೆ ಹೋಗ್ಬೇಡಿ. ಈ ಟೂಲು ನಾರ್ಮಲ್ ಆಗಿ ಎಲ್ಲ ಸಿಗಲ್ಲ. ಸೊ ಇದನ್ನ ನಾನು ಯಾವ ರೇಂಜ್ಗೆ ಉಜ್ಜಾಡಿದ್ದೀನಿ ಅಂತ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಈ ಟಿವಿನ ಓಪನ್ ಮಾಡ್ತಿರ್ಬೇಕಾದ್ರೆ ನನಗೆ ಇನ್ನೊಂದು ಡೌಟ್ ಬಂತು. ಈ ಬ್ಯಾಕ್ ಕ್ಯಾಪ್ ಇದೆಯಲ್ಲ, ಸೇಮ್ ಟು ಸೇಮ್ ಡಿಸೈನ್ ಒಂದಿಗೆ ಇನ್ನೊಂದು ಟಿವಿ ಬರುತ್ತೆ. ಅದು ಯಾವುದು ಅಂತ ತಿಳಿಸ್ಕೊಡ್ತೀನಿ. ಟಿವಿ ಒಳಗೆ ನಮ್ಗೆ ಇನ್ನೇನು ನೋಡೋದಕ್ಕೆ ಸಿಗೋದಿಲ್ಲ. ಈ ಬ್ಯಾಕ್ ಕ್ಯಾಪಲ್ಲೂ ಸಹ ಏನೂ ಇಲ್ಲ. ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಕ್ಯಾಪ್ ಅಷ್ಟೇ. ಒಂದೇ ಒಂದು ಸಿಂಗಲ್ ಮದರ್ ಬೋರ್ಡ್ ಇದೆ. ಇದರಲ್ಲಿ ನಮಗೆ ನೋಡೋದಕ್ಕೆ ಆಕ್ಚುಲ್ ಆಗಿ 3 ಅಥವಾ 2 ಬೋರ್ಡ್ ನೋಡೋದಕ್ಕೆ ಸಿಗ್ಬೇಕಾಗಿತ್ತು. ಇಲ್ಲಿ ಒಂದೇ ಸಿಂಗಲ್ ಬೋರ್ಡ್ ಅಲ್ಲಿ ಇಷ್ಟು ಸೆಕ್ಷನ್ ಅನ್ನು ಮುಗಿಸ್ಬಿಟ್ಟಿದ್ದಾರೆ. ನೀವು ಇಲ್ಲಿ ಏನು ಈ ಪಾರ್ಟ್ ನೋಡ್ತಿದ್ರ, ಇಲ್ಲಿ ಜಿಬ್ರಾ ಮಾರ್ಕಿಂಗ್ ಹಾಕಿ ಇಲ್ಲಿ ಹಾಕಿದ್ರಲ್ಲ. ಸೊ ಈ ಪಾರ್ಟ್ ಬಂದ್ಬಿಟ್ಟು ಪವರ್ ಸಪ್ಲೈ ಬೋರ್ಡ್ ಆಗಿರುತ್ತೆ. ಮಿಕ್ಕಿದ್ದು ಈ ಕಡೆ ಸೈಡ್ ಇಲ್ಲಿಂದ ಹಿಡಿದು ಈ ಕೋಲ್ಡ್ ಅಂತಿದೆಯಲ್ಲ, ಈ ಕೋಲ್ಡ್ ಸೈಡ್ ಇರೋದೆಲ್ಲ ಮದರ್ ಬೋರ್ಡ್ ಆಗಿರುತ್ತೆ. ಇಲ್ಲಿಂದ ಈ ಕಡೆ ಸೈಡ್ ಇದೊಂದು ಸಪರೇಟ್ ಸೆಕ್ಷನ್, ಇದು ಒಂದು ಸಪರೇಟ್ ಬೋರ್ಡ್ ಬರಬೇಕಾಗಿತ್ತು. ಆಕ್ಚುಲ್ ಆಗಿ ಇದ್ರಲ್ಲಿ ಟೋಟಲ್ 3 ಬೋರ್ಡ್ ಗಳನ್ನ ಸೇರಿಸಿ ಒಂದು ಸಿಂಗಲ್ ಬೋರ್ಡ್ ಮಾಡಿದ್ದಾರೆ. ಈ ಬೋರ್ಡ್ ನ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೋಗ್ತೀನಿ ನಾನು. ಈ ಬೋರ್ಡ್ ನ ಮ್ಯಾನುಫ್ಯಾಕ್ಚರರ್ ಬಂದ್ಬಿಟ್ಟು ಯಾರು ಅಂತ ಸೊ ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಿಲ್ಲ. ಈ ಬೋರ್ಡ್ ಗೆ ಒಂದು ಪರ್ಟಿಕ್ಯುಲರ್ ಪಾರ್ಟ್ ನಂಬರ್ ಅನ್ನೋದಿದೆ, TP.VST59S.PB802 ಅಂದ್ಬಿಟ್ಟು. ಇದು ಈ ಬೋರ್ಡ್ ನ ಕಂಪ್ಲೀಟ್ ಒಂದು ಪಾರ್ಟ್ ನಂಬರ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಮೇನ್ ಪ್ರೊಸೆಸರ್ ನೋಡೋದಕ್ಕೆ ಸಿಗ್ತಾ ಇದೆ, TSUMV59XUSZ1 ಅಂದ್ಬಿಟ್ಟು ಎಮ್ಸ್ಟಾರ್ ಬ್ರ್ಯಾಂಡ್ ನ ಚಿಪ್ಸೆಟ್ ಇಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಇದು ಆಕ್ಚುಯಲ್ ಇದರಲ್ಲಿರುವಂತ ಹಾರ್ಡ್ವೇರ್. ಇದರಲ್ಲಿ ಜಾಸ್ತಿ ಡೀಟೇಲ್ ಆಗಿ ಹೋಗೋದೇನು ಬೇಕಾಗಿಲ್ಲ. ಇಲ್ಲಿ ಒಂದು ಚಿಕ್ಕ ಐಸಿ ಕಾಣಿಸ್ತದೆ, ಇದರಲ್ಲಿ ಸಾಫ್ಟ್ವೇರ್ ಇರುತ್ತೆ. ಸೊ ಸಾಫ್ಟ್ವೇರ್ ಅದರಲ್ಲಿ ಏನೇನು ಮಾಡ್ಬೋದು ಅಂತ ನಾನು ನಿಮ್ಗೆ ಮತ್ತೆ ತಿಳಿಸ್ಕೊಡ್ತೀನಿ. ಮತ್ತೆ ಈ ಟಿವಿಯಲ್ಲಿ ಇನ್ನೇನು ಎಕ್ಸ್ಟ್ರಾ ಇಲ್ಲ ನೋಡಿ. ಇಲ್ಲೊಂದು ಸ್ಪೀಕರ್ ಇದೆ, ಇಲ್ಲೊಂದು ಸ್ಪೀಕರ್ ಇದೆ. ಇದು ಆಕ್ಚುಯಲ್ ಮೇನ್ ನಮ್ಮ ಡಿಸ್ಪ್ಲೇ ಪಾರ್ಟ್ ಆಗಿರುತ್ತೆ. ಡಿಸ್ಪ್ಲೇ ನಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತು ಬಾಡಿ ಒಳಗಡೆ ಎಲ್ಲಿ ನೋಡಿಕೊಂಡ್ರು ನಮಗೆ BPL ಅನ್ನೋ ಒಂದೇ ಒಂದು ಹೆಸರು ಸಹ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಇಲ್ಲಿ ನಮಗೆ ರಿಮೋಟ್ ವರ್ಕ್ ಆಗುವಂಥ IR ಸೆನ್ಸರ್ ನಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಈ ಟಿವಿಯ ಹಾರ್ಡ್ವೇರ್ ಲೆವೆಲ್ನ ನೋಡಿಕೊಂಡ್ರೆ ನಾವು ಇದರಲ್ಲಿ ಅತಿ ಹೆಚ್ಚು ದುಡ್ಡನ್ನ ಪೇ ಮಾಡೋದು ಆಕ್ಚುಯಲ್ ಡಿಸ್ಪ್ಲೇಗೆ. ಡಿಸ್ಪ್ಲೇಗೆ ಬಂದ್ಬಿಟ್ಟು ನೀವು ತುಂಬಾ ಕಡೆ ಕೇಳಿರ್ಬೋದು, ಡಿಸ್ಪ್ಲೇ ಹೋಯ್ತು ಅಂದರೆ ಟಿವಿಯ 70 to 80% ಕಾಸ್ಟ್ ಅದರಲ್ಲಿ ಇರುತ್ತೆ ಅಂತ ತುಂಬ ಸರ್ವಿಸ್ ಸೆಂಟರ್ಗಳಲ್ಲಿ ಅದನ್ನೇ ಹೇಳ್ತಾರೆ. ಸೊ ಆಕ್ಚುಯಲ್ ಆಗಿ ಈ ಟಿವಿಯಲ್ಲಿ ಡಿಸ್ಪ್ಲೇ ಬಂದ್ಬಿಟ್ಟು ನಿಮ್ಮ ಪ್ರಕಾರ ಯಾವ ಡಿಸ್ಪ್ಲೇ ಇರ್ಬೋದು? ಸೊ ಗೆಸ್ ಮಾಡಿ ನೋಡೋಣ. ಅದನ್ನು ನಾನಿಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಡಿಸ್ಪ್ಲೇಯ ಪಾರ್ಟ್ ನಂಬರ್ನ ನಾನಿಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಇಲ್ಲಿ ಡಿಸ್ಪ್ಲೇಯ ಬ್ರ್ಯಾಂಡಿಂಗ್ ಇದೆ ನೋಡಿ, ಇನ್ನೋಲೆಕ್ಸ್ ಅಂದ್ಬಿಟ್ಟು, ಮೇಡ್ ಇನ್
ತೈವಾನ್. ಸೊ ನೀವಿಲ್ಲಿ ಏನು ನೋಡ್ತಾ ಇದ್ರಾ, ಇದು ಡಿಸ್ಪ್ಲೇ ಪಾರ್ಟ್ ಆಗಿರುತ್ತೆ. ಡಿಸ್ಪ್ಲೇಗೆ ಟೈಮಿಂಗ್ ಕಂಟ್ರೋಲ್ ಬೋರ್ಡ್ ಅಂತ ಒಂದು ಬೋರ್ಡ್ ಬರುತ್ತೆ. ಆ ಬೋರ್ಡ್ನ ಪಾರ್ಟ್ ಇದಾಗಿರುತ್ತೆ. ನಮಗೆ ಡಿಸ್ಪ್ಲೇಲಿ ಏನೇನೆಲ್ಲ ಪಿಕ್ಚರು ಅಪಿಯರ್ ಆಗುತ್ತೆ, ಇದು ಮದರ್ ಬೋರ್ಡ್ನಿಂದ ಸಿಗ್ನಲ್ಲು ಈ ಟೈಮಿಂಗ್ ಕಂಟ್ರೋಲ್ ಬೋರ್ಡ್ಗೆ ಬಂದು ಈ ಟೈಮಿಂಗ್ ಕಂಟ್ರೋಲ್ ಬೋರ್ಡಿಂದ ಡೇಟಾ ಅನ್ನೋದು ಸ್ಪ್ಲಿಟ್ ಆಗಿ ಈಚ್ ಆ್ಯಂಡ್ ಎವ್ರಿ ಡೇಟಾ ಐಸಿಗಳಿಗೆ ಇದು ಟ್ರಾನ್ಸ್ಫರ್ ಆಗಿ ನಮಗೆ ಪಿಕ್ಚರ್ ಬರುವಂಥದ್ದು. ಇಲ್ಲಿವರೆಗೂ ಸ್ಟೋರಿ ಸಿಂಪಲ್ ಆಗೇ ಇದೆ. ಇಲ್ಲಿಂದ ಸ್ಟೋರಿಗೆ ಟ್ವಿಸ್ಟ್ ಇದೆ. ಆಕ್ಚುಲ್ ಆಗಿ ಇದೇ ಟಿವಿ ಸೇಮ್ ಟು ಸೇಮ್ ಡಿಸೈನ್ ಒಂದಿಗೆ ನಿಮಗೆ ಮಾರ್ಕೆಟ್ ಅಲ್ಲಿ ಸುಮಾರು ರೀತಿಯಾದಂತಹ ಟಿವಿ ಸಿಗುತ್ತೆ. ಅದನ್ನ ಅಷ್ಟು ಅಕ್ಯುರೇಟ್ ಆಗಿ ನಾನೇನಕ್ಕೆ ಹೇಳ್ತಾ ಇದ್ದೀನಿ, ಅದನ್ನ ಹೆಂಗ್ ಹೇಳ್ತಾ ಇದ್ದೀನಿ ಅನ್ನೋದು ಪ್ರೂಫ್ ಸಮೇತ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ. ಸೊ ನನ್ನ ಹತ್ರ ಇದೊಂದು ರಿಮೋಟ್ ಇದೆ. ಈ ರಿಮೋಟ್ ನಲ್ಲಿ ನೀವು ಇಲ್ಲಿ ನೋಡಬಹುದು ಚೈನೀಸ್ ಯೂನಿವರ್ಸಲ್ 47 ಅಂತಿದೆ. ಟೋಟಲ್ ನಮ್ಗೆ ಇಲ್ಲಿ 47 ರೀತಿಯಾದಂತಹ ಟಿವಿಸ್ ಮಾರ್ಕೆಟ್ ಅಲ್ಲಿ ಇದೆ. ಸೊ ಸೇಮ್ ಬೋರ್ಡ್ ನೊಂದಿಗೆ ಬರುವಂತದ್ದು. ನಾನು ಇಲ್ಲಿ ನಿಮ್ಗೆ ಒಂದು ಚೇಂಜಸ್ ನ ಮಾಡಿ ತೋರಿಸ್ತೀನಿ. ಈ ಮದರ್ ಬೋರ್ಡ್ ನ ಓಪನ್ ಮಾಡೋಣ. ಈ ಕಂಪ್ಲೀಟ್ ಟಿವಿನ ಬೇರೆ ಬ್ರ್ಯಾಂಡ್ ಗಾದ್ರೆ ಶಿಫ್ಟ್ ಮಾಡಿ ತೋರಿಸ್ತೀನಿ. ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ನೀವು BPL ಹೋಗೋದೊಂದಿಗೆ ಟಿವಿ ನೋಡೋದ್ರಲ್ವಾ, ಆ ಟಿವಿ ಒಳಗಡೆ ಇರುವಂತ ಬೋರ್ಡ್. ಸೊ ನಾನಿಲ್ಲಿ ಸೈಡ್ ಅಲ್ಲಿ 2 ಬೋರ್ಡ್ ಇಟ್ಟಿದ್ದೀನಿ. 2 ಬೋರ್ಡ್ ಅಲ್ಲಿ ನಿಮ್ಗೆ ಏನಾದ್ರು ವ್ಯತ್ಯಾಸ ಕಾಣಿಸ್ತಾ ಇದ್ರೆ ನಂಗೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ. ಸೊ ಎರಡರಲ್ಲೂ ಆಕ್ಚುಯಲ್ ಆಗಿ ಈ ಕಾಯಿಲ್ ಇಲ್ಲ ಇದೆ, ಈ ಕಾಯಿಲ್ ಇಲ್ಲ ಇದೆ, ಇದಿಲ್ಲ ಇದೆ, ಇದಿಲ್ಲ ಇದೆ, ಇದು ಇಲ್ಲ ಇದೆ, ಇದು ಇಲ್ಲ ಇದೆ, ಇದು ಇಲ್ಲ ಇದೆ, ಎಲ್ಲ ಎಕ್ಸಾಕ್ಟ್ ಸೇಮ್ ಟು ಸೇಮ್ ಯಾವ ಪ್ಲೇಸಲ್ಲಿ ಏನೇನು ಇರಬೇಕೋ ಎಲ್ಲ ಇದೆ. ಸೊ ಈ ಬೋರ್ಡ್ನ ನಾನು ಸೈಡ್ಗೆ ಇಡ್ತಾ ಇದ್ದೀನಿ. ಈ ಬೋರ್ಡ್ನ ನಾನು ಇಲ್ಲಿ ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ಕನೆಕ್ಷನ್ಸ್ನು ಮಾಡ್ಕೊಂಡಿದ್ದಾಗಿದೆ. ಇವಾಗ ಈ ಟಿವಿನ ಆನ್ ಮಾಡಿ ನೋಡೋಣ. ಒಂದೇ ಒಂದು ಸೆಕೆಂಡಲ್ಲಿ ಟಿವಿ ಬ್ರ್ಯಾಂಡೇ ಚೇಂಜ್ ಆಗೋಯ್ತು. ಸೊ ನೀವು ಇಲ್ಲಿ VU ನೋಡಿದ್ರಲ್ವಾ, ಅಲ್ಲಿ ಕೆಳಗಡೆ ನಿಮಗೆ BPLನ ಲೋಗೋ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಆ್ಯಕ್ಚುಲಿ ಇದು ಇದರ ಕತೆ. ಇದಿನ್ನೂ ಇಲ್ಲಿಗೆ ಮುಗ್ದಿಲ್ಲ. ಇದರಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ಏನು ಅಂತ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇದರಲ್ಲಿ ನಾನು ಇಲ್ಲಿ VU ರಿಮೋಟಲ್ಲೇ ವರ್ಕ್ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು ಇಂಟರ್ಫೇಸ್ ಎಲ್ಲ ಸೇಮ್ ಟು ಸೇಮ್ ಇದೆ. ನೀವು BPL ಅಲ್ಲಿ ಏನು ಇಂಟರ್ಫೇಸ್ ನೋಡಿದ್ರಿ ಅದೇ ಇಂಟರ್ಫೇಸ್ ಆದರೆ ಇಲ್ಲೂ ನೋಡೋದಕ್ಕೆ ಸಿಗ್ತಾ ಇದೆ. ಸೇಮ್ VU ರಿಮೋಟೇ ಇದರಲ್ಲೂ ವರ್ಕ್ ಆಗ್ತಾ ಇದೆ. ಸೆನ್ಸರ್ ಎವ್ರಿಥಿಂಗ್ ಇಸ್ ಸೇಮ್. ಲಕ್ಸರಿ ಟೆಲಿವಿಷನ್ಸ್ ಕ್ಯಾಲಿಫೋರ್ನಿಯಾ, ಇದೇನಾ ಲಕ್ಸರಿ ಟೆಲಿವಿಷನ್ಸ್, ಇದೇನಾ ಕ್ಯಾಲಿಫೋರ್ನಿಯಾದಲ್ಲಿ ಡಿಸೈನ್ ಆಗಿರುವಂಥ ಟಿವಿಗಳು. ಸೊ ಫ್ರೆಂಡ್ಸ್, ದಿಸ್ ಈಸ್ ಮ್ಯಾಜಿಕ್ ಟೈಮ್. ಸ್ವಲ್ಪ ಪೇಷನ್ಸ್ ಇಂದ ನೋಡಿ, ನಿಮ್ಗೆ ಇಲ್ಲೊಂದು ಚಿಕ್ಕ ಮ್ಯಾಜಿಕ್ ಆದ್ರೆ ತೋರಿಸ್ತೀನಿ. ಟಿವಿ ಆನ್ ಮಾಡ್ಕೊಂಡಾಗ ಈ ರೀತಿ ನಮ್ದೇ ಫೋಟೋಗಳನ್ನ ಹಾಕೊಂಡು ಸಹ ನಮ್ದೇ ಬ್ರ್ಯಾಂಡ್ಸ್ ಕೂಡ ಇದನ್ನ ಮಾಡ್ಕೊಬೋದಾಗಿದೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಇವಾಗ ಇದು ನಮ್ದೇ ಸ್ವಂತ ಬ್ರ್ಯಾಂಡ್ ಟಿವಿ. ನಾವು ನಾಳೆನೆ ಈ ಟಿವಿನ BPL ಅವ್ರು ಎಲ್ಲಿ ಪರ್ಚೇಸ್ ಮಾಡ್ತಾರೆ ಆ ಮ್ಯಾನುಫ್ಯಾಕ್ಚರರ್ ಕಡೆಯಿಂದ ತಗೊಂಡು ನಮ್ಮ ಹೆಸರನ್ನ ಹಾಕದೆ ಅಲ್ಲಿ ಫ್ರಂಟ್ ಅಲ್ಲಿ BPL ಲೋಗೋ ಇದೆ, ಅದಕ್ಕೊಂದು ಸ್ಟಿಕ್ಕರ್ ಅಂಟಿಸ್ಬಿಟ್ರೆ, ಸ್ಟಿಕ್ಕರ್ ಬೇಡ, ನಾವು ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗೋಣ. ಫ್ರೇಮ್ನೇ ತೆಗೆದುಬಿಟ್ಟು ನಾವು ಅದನ್ನ ಬೇರೆ ಹೆಸರು ಹಾಕಿಸ್ಬಿಡೋಣ, NR ಟೆಕ್ ವರ್ಲ್ಡ್ ಟಿವಿ ಅಂದ್ಬಿಟ್ಟು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಟಿವಿಗಳ ಕತೆ ಇದೆ. ಸೊ ನೀವು ಟಿವಿನ ತೊಗೊಬೇಕಾದ್ರೆ ಹುಷಾರಾಗಿರಿ. ಸೇಮ್ ಟು ಸೇಮ್ ಫಂಕ್ಷನ್ಸು, ಸೇಮ್ ಟು ಸೇಮ್ ಸ್ಪೆಸಿಫಿಕೇಷನ್ಸ್ ಇರುತ್ತೆ. ನಾನು ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನನ್ನ ಕೈಲಿ ಅಪ್ಡೇಟ್ ಮಾಡೋದಕ್ಕೆ ಆಗಲಿಲ್ಲ ಅನ್ನೋ ಟೈಮಲ್ಲಿ ನೀವು ಸ್ಪೆಸಿಫಿಕೇಷನ್ನ ಕಂಪೇರ್ ಮಾಡ್ಕೊಳ್ಳಿ. 2 ಟಿವಿಯಲ್ಲಿ ಸೇಮ್ ಟು ಸೇಮ್ ಸ್ಪೆಸಿಫಿಕೇಷನ್ ಇದೆ ಅಂದರೆ ನೀವು ಯಾವ ಟಿವಿ ಕಮ್ಮಿಗೆ ಸಿಗ್ತಾ ಇದೆ ಅಂದರೆ ನೀವು ಅದೇ ಟಿವಿನ ತೊಗೊಬೋದಾಗಿದೆ. ಸೊ ಯಾಕಂದರೆ ಎರಡರಲ್ಲೂ ಹಾರ್ಡ್ವೇರ್ ಎಲ್ಲ ಸೇಮೇ, ಬರೀ ಬ್ರ್ಯಾಂಡ್ ನೇಮು, ಅಡ್ವರ್ಟೈಸ್ಮೆಂಟ್ಗೆ ಒಬ್ಬರು ಬ್ರ್ಯಾಂಡ್ ಅಂಬಾಸಿಡರ್ ಇರ್ತಾರಲ್ಲ, ಸೊ ಅವ್ರಿಗೆ ಪೇ ಮಾಡೋ ದುಡ್ಡಿನ ಮೇಲೆ ನಿಮ್ಮ ಟಿವಿಯ ಕಾಸ್ಟ್ಗಳಾದರೆ ಡಿಸೈಡ್ ಆಗುತ್ತೆ. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು. ಇಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆಯಲ್ಲ, ಈ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಅಂತ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿಗೆ ಜಾಯ್ನ್ ಆಗಿ ನೀವು ಟೈಮ್ ಟು ಟೈಮ್ ಯಾವುದಾದ್ರೂ ಒಳ್ಳೆ ಡೀಲ್ಸ್ ಇರೋ ಟಿವಿಗಳಿದ್ರೆ ನಾನು ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಇಷ್ಟೊತ್ತು ನಾವು ನೋಡಿದ್ದು 40 ಇಂಚಸ್ ಟಿವಿಗಳ ಕತೆ ಆಗಿತ್ತು. ಸೊ ಆ ಬೋರ್ಡು 40 ಇಂಚಸ್ದೆ, ಇದು 40 ಇಂಚಸ್ದೆ. 40 ಇಂಚಸ್ ಅಲ್ಲ, ಅಲ್ಲಿ ಮೆನ್ಷನ್ ಮಾಡಿರೋದು 40 ಇಂಚಸ್ಸು, ಅದರಲ್ಲಿ ಬರೋ ಡಿಸ್ಪ್ಲೇನೇ 39.5 ಇಂಚಸ್ಸು. ಸೊ ಇಲ್ಲೊಂದು ಟಿವಿ ಇದೆ. ಈ ಟಿವಿಯ ಬ್ರ್ಯಾಂಡ್ ಇದೇನಿದು, ಕೋರಿಯೋ ಟಿವಿ ಅಂತ. ಇದು ಈ ಟಿವಿಯ ರಿಮೋಟು ಇದೇ VU ಟಿವಿ ರಿಮೋಟ್ನಲ್ಲಿ ವರ್ಕ್ ಆಗುತ್ತಾ ಅಂತ ನೋಡೋಣ. ವರ್ಕ್ ಆಗ್ತಾ ಇಲ್ಲ ಅಂದ ಮಾತ್ರಕ್ಕೆ ನಾವು ಬಿಡೋದಕ್ಕೆ ಚಾನ್ಸೇ ಇಲ್ಲ. ಸೊ ಈ ಟಿವಿನೂ ಸಹ ನಾನು ಇಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಈ ಸೀಲ್ನ ಬ್ರೋಕ್ ಮಾಡಿದ್ರೆ ನಮಗೆ ಈ ಟಿವಿಯಲ್ಲಿರೋ ವಾರಂಟಿ ಸಿಗೋದಿಲ್ಲ. ಈ ಟಿವಿಯ ಮಾಡೆಲ್ ನಂಬರ್ ನೀವು ಇಲ್ಲಿ ನೋಡ್ಬೋದು, ಕೋರಿಯೋ ಮಾಡೆಲ್ ನಂಬರ್ ಇಲ್ಲಿದೆ. ಸೊ ಇದು ಆ್ಯಕ್ಚುಲಿ ಟಿವಿ ಆಗಿರುತ್ತೆ. ಈ ಸ್ಟಿಕ್ಕರ್ನ ನಾನು ಎಲ್ಲೋ ನೋಡಿದ್ದು ನಿಂತಿದ್ದು.
ಈ ಟಿವಿನ ಓಪನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಟಿವಿ ಒಳಗಡೆ ಏನೇನಿದೆ ಎಲ್ಲ ತೋರಿಸ್ಬಿಡ್ತೀನಿ. ಇದು ಚಿಕ್ಕ ಟಿವಿ ಆಗಿರೋದ್ರಿಂದ ಸ್ಪೀಕರ್ಸ್ ನಮಗೆ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇದು ರಿಮೋಟ್ ವರ್ಕ್ ಆಗುವಂತ ಸೆನ್ಸರ್ ಆಗಿರುತ್ತೆ. ಸೇಮ್ ಟು ಸೇಮ್ ಮದರ್ ಬೋರ್ಡ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಎಕ್ಸಾಕ್ಟ್ ಸೇಮ್ ಅಂತ ಹೇಳ್ತಾ ಇಲ್ಲ. ಸೊ ನೀವು ಇಲ್ಲಿ ನಂಬರ್ ಸಹ ನೋಡ್ಬೋದು, TP.VST509S.PB801. ಸೊ ಇದರಲ್ಲಿ ನೋಡೋದಾದ್ರೆ 802 ಇದೆ. ಸೊ ಹಾರ್ಡ್ವೇರ್ ಸ್ವಲ್ಪ ಪ್ಲೇಸ್ಮೆಂಟ್ ಆ ಕಡೆ ಈ ಕಡೆ ಆಗಿರ್ಬೋದು ಅಷ್ಟೇ. ಸೊ ಎರಡು ಸೇಮ್ ಟು ಸೇಮ್ ಬೋರ್ಡ್ ಆಗಿರುತ್ತೆ. ಈ ಬೋರ್ಡ್ನ ಬಂದು 32 ಇಂಚಸ್ಗೆ ಯೂಸ್ ಮಾಡಲಾಗಿದೆ. 32 ಇಂಚಸ್ನ ಲೆವೆಲಿಗೆ ಇದರಲ್ಲಿರೋ ಹಾರ್ಡ್ವೇರು ಇಷ್ಟೇ ಸಾಕು. ಒಂದು ಟಿವಿ ಓಡೋದಕ್ಕೆ ಈ ಹಾರ್ಡ್ವೇರ್ಸ್ ನನ್ನ ಪ್ರಕಾರ ಸಾಕು ಅನ್ಸುತ್ತೆ. ಸೊ ಮೊದಲು ಬರ್ತಾ ಇದ್ದ ಟಿವಿಸ್ನ ಕಂಪೇರ್ ಮಾಡ್ಕೊಂಡ್ರೆ ಸೊ ಜಾಸ್ತಿ ಇನ್ನೂ ಹಾರ್ಡ್ವೇರ್ಸ್ ಇರ್ತಾ ಇತ್ತು. ಸೊ ಈ ಬೋರ್ಡ್ನ ಡಿವೈಡ್ ಮಾಡ್ಕೊಂಡ್ರೆ 1 2 3 3 ಸಪ್ರೇಟ್ ಬೋರ್ಡ್ನ ಸೇರಿಸಿ ಇದು ಒಂದೇ ಬೋರ್ಡ್ ಮಾಡಿದ್ದಾರೆ. ಅದರಲ್ಲೂ ಸೇಮ್ ಅದೇ ಕೆಲಸ ಮಾಡಿದ್ದಾರೆ. ಮತ್ತೆ ಇದರಲ್ಲಿರುವ ಡಿಸ್ಪ್ಲೇನ ಕತೆ ನೋಡೋದಾದ್ರೆ ಆಕ್ಚುಲಿ ಟಿವಿಗಳೆಲ್ಲ ಒಂದು ಅರೌಂಡ್ 10,000 to 11,000 ರೇಂಜಿಗೆ ಬರ್ಬೋದು. ಸಮ್ ಟೈಮ್ ಆಫರ್ಸಲ್ಲಿ ಇನ್ನೂ ಕಮ್ಮಿಗೆ ಬರ್ಬೋದು. ಇದರಲ್ಲಿ ನಾವು ಹೆಚ್ಚು ದುಡ್ಡು ಪೇ ಮಾಡ್ತಾ ಇರೋದು ಬಂದ್ಬಿಟ್ಟು ಡಿಸ್ಪ್ಲೇನ ಪಾರ್ಟ್ ನಂಬರ್ ನೀವು ಇಲ್ಲಿ ನೋಡ್ಬೋದು, HV320WXC ಅಂದ್ಬಿಟ್ಟು. ಈ ಡಿಸ್ಪ್ಲೇ ಒಂದು BOE ಅನ್ನೋ ಚೈನೀಸ್ ಬ್ರ್ಯಾಂಡ್ನ ಡಿಸ್ಪ್ಲೇ ಆಗಿರುತ್ತೆ. ಲೈಕ್ LGಯ ಎಕ್ಸಾಕ್ಟ್ ಕಾಪಿ ಅಂತ ಹೇಳ್ಬೋದು. ಇಲ್ಲೊಂದು ವಿಷಯನ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಎಷ್ಟೇ 1000 ಬ್ರ್ಯಾಂಡ್ಗಳು ಟಿವಿ ಬ್ರ್ಯಾಂಡ್ಗಳು ಬರಲಿ, ಯಾವುದು ನಮಗೆ ಮ್ಯಾಟ್ರ್ ಆಗೋದಿಲ್ಲ. ಡಿಸ್ಪ್ಲೇ ಅಂತ ವಿಷಯಕ್ಕೆ ಬಂದರೆ ನಾನು ಟೋಟಲ್ ನಿಮ್ಗೆ ಕೆಲವೊಂದು ಬ್ರ್ಯಾಂಡ್ ನೇಮ್ಸ್ ಹೇಳ್ತೀನಿ. LG, ಸ್ಯಾಮ್ಸಂಗ್, ST, PT, ಪಾಂಡಾ, ಇನೋಲೆಕ್ಸ್, CMO, AEO, BOE, CHOT. ಸೊ ಇಷ್ಟು ರೀತಿಯಾದಂತಹ ಡಿಸ್ಪ್ಲೇಗಳಿದೆ. ಇದರಲ್ಲಿ ಬಂದ್ಬಿಟ್ಟು LG, BOE ಒಂದು ಕ್ಯಾಟಗರಿಗೆ ಸೇರುತ್ತೆ. ಇನೋಲೆಕ್ಸ್, CMO ಬಂದ್ಬಿಟ್ಟು ಇನ್ನೊಂದು ಕ್ಯಾಟಗರಿಗೆ ಸೇರುತ್ತೆ. CHOT, ST ಮತ್ತೆ ಸ್ಯಾಮ್ಸಂಗ್ ಈ 3 ಪ್ಯಾನಲ್ಸ್ ಇನ್ನೊಂದು ಕ್ಯಾಟಗರಿಗೆ ಸೇರುತ್ತೆ. ಮತ್ತೆ ಪಾಂಡಾ, PT ಅನ್ನೋ ಪ್ಯಾನಲ್ ಇದು ಸಪ್ರೇಟ್ ಕ್ಯಾಟಗರಿ. ಚೈನಾದಲ್ಲೇ ಡೂಪ್ಲಿಕೇಟ್ನ ಮತ್ತೆ ಡೂಪ್ಲಿಕೇಟ್ ಮಾಡಿರೋ ಪ್ಯಾನಲ್ಸ್ ಅಂತ ಹೇಳ್ಬೋದು ಇದನ್ನ. ಸೊ ಬ್ರ್ಯಾಂಡ್ ನೇಮ್ಸ್ ಚೇಂಜ್ ಆಗಿರ್ಬೋದು, ಟೆಕ್ನಾಲಜೀಸ್ ಎಲ್ಲ ಸೇಮ್ ಟು ಸೇಮ್. ಡಿಸ್ಪ್ಲೇನ ಲೈಕ್ ನಾವು ಪ್ಯಾನಲ್ಸ್ ಅಂತೀವಿ. ಸೊ ಅದೇ ಡಿಸ್ಪ್ಲೇ ಆಗಿರುತ್ತೆ. ಡಿಸ್ಪ್ಲೇ ಅಂದ್ರೆ ನೀವು ಫ್ರಂಟಲ್ಲಿ ಏನು ನೋಡ್ತೀರಾ, ಈ ಕಂಪ್ಲೀಟ್ ಗ್ಲಾಸ್ನ ನಾವು ಡಿಸ್ಪ್ಲೇ ಅಂತ ಕರಿತೀವಿ. ಸೊ ನೋಡ್ರಲ್ಲ ಫ್ರೆಂಡ್ಸ್, ನೀವು ತೊಗೊಳ್ಳೋ ಟಿವಿಸು ಎಷ್ಟು ಜೆನ್ಯೂನ್ ಆಗಿದೆ ಅಂತ ಈ ವಿಡಿಯೋದಿಂದ ನೀವು ತಿಳ್ಕೊಂಡಿರ್ತೀರ. ಸೊ ಸಮ್ಟೈಮ್ಸಲ್ಲಿ ಆಫರ್ ಇರುತ್ತೆ. ಸೊ ಆಫರ್ ಇದ್ದಾಗ ನೋಡಿ ಒಳ್ಳೆ ಟಿವಿಸ್ನ ತೊಗೊಳ್ಳಿ. ಈ ಎರಡು ಟಿ ವಿ ಬಿಚ್ಚಿದ ಮೇಲೆ ನನಗೆ ಒಂದು ಮಾತ್ರ ನಿಮ್ಮ ಹತ್ರ ಕಾನ್ಫಿಡೆಂಟಾಗಿ ಹೇಳ್ಬೋದು, ಎರಡರಲ್ಲೂ ಹಾರ್ಡ್ವೇರ್ ಲೆವೆಲಲ್ಲಿ ಏನೂ ಕಮ್ಮಿ ಇಲ್ಲ. ಸೊ ಜಾಸ್ತಿ ಕ್ವಾಲಿಟಿ ಕಮ್ಮಿ ಮಾಡಿದ್ದಾರೆ ಅಂತನೂ ಇಲ್ಲ, ಕ್ವಾಲಿಟಿ ತುಂಬ ಜಾಸ್ತಿ ಕೆಟ್ಟದ್ದು ಮಾಡಿದ್ದಾರೆ ಅಂತನೂ ಅಲ್ಲ. ಸೊ ಒಂದೇ ಹಾರ್ಡ್ವೇರ್ನ 2-3 ಬ್ರ್ಯಾಂಡ್ಸಲ್ಲಿ ಇಟ್ಟು, ಸೊ ಹಾರ್ಡ್ವೇರು ಯಾರೂ ಸಪ್ರೇಟಾಗಿ ಒಂದೊಂದನ್ನೇ ಬಿಲ್ಡ್ ಮಾಡ್ತಾ ಇಲ್ಲ. ಹೆಸರುಗಳು ಚೇಂಜ್ ಮಾಡಿ ಸೇಲ್ ಮಾಡೋದ್ರಿಂದ ನೀವು ಅಲ್ಲಿ ಕನ್ಫ್ಯೂಸ್ ಆಗ್ತೀರಾ. ಸೊ ಕನ್ಫ್ಯೂಸ್ ಆದಾಗ ಏನು ಮಾಡಬೇಕು ಅಂತ ನಾನು ನಿಮ್ಗೆ ಆವಾಗಲೇ ಹೇಳಿದ್ದೀನಿ. ಸ್ಪೆಸಿಫಿಕೇಷನ್ನ ನಂಬ್ಕೊಂಬೇಡಿ, ಸ್ಪೆಸಿಫಿಕೇಷನ್ನ ಕಂಪೇರ್ ಮಾಡಿ. ಎರಡು ಸಿಮಿಲರ್ ಇದ್ದರೆ ಯಾವುದು ಕಮ್ಮಿ ರೇಟ್ ಇದೆ ನೀವು ಅದನ್ನು ಈಸಿಯಾಗಿ ತೊಗೊಬೋದು. ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಕೆಲಸಗಳು ಮಾತ್ರ ಯಾರು ಮಾಡೋಕ್ಕೆ ಹೋಗಬೇಡಿ. ಇದು ನನಗೆ ಟೋಟಲ್ 9 ವರ್ಷ ಟಿ ವಿ ರಿಪೇರಲ್ಲಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಇದನ್ನು ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ದೇವರಣೆ ನನ್ನ ಕೈಲಿ ಇದನ್ನು ಬಿಚ್ಚೋದಕ್ಕೂ ಆಗ್ತಿರ್ಲಿಲ್ಲ. ಈ ರೀತಿ ಎಕ್ವಿಪ್ಮೆಂಟ್ಸು ನನ್ನ ಹತ್ರ ಇರ್ತಿರ್ಲಿಲ್ಲ. ಆ್ಯಸ್ ಎ ಟಿ ವಿ ರಿಪೇರ್ ಪರ್ಸನ್ ಇದನ್ನು ನಾನು ವಹಿಸ್ಕೊಂಡು ಮಾತಾಡಬೇಕಾಗಿತ್ತು. ಸೊ ಅದು ಇಲ್ಲಿಗೆ ಬಂದು ನಾನು ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಇಂದ ಇದನ್ನು ನೋಡಿ ಕಸ್ಟಮರ್ಗೆ ಇದನ್ನು ಯಾವ ರೀತಿ ತಲುಪಿಸ್ಬೇಕು ಅಂತ ನೋಡಿ ಸೊ ನಾನು ಈ ವಿಡಿಯೋ ಮಾಡಿದ್ದಾಗಿದೆ. ಆಸ್ ಎ ಟೆಕ್ನಿಷಿಯನ್ ನಾನು ಇದನ್ನು ಒಪ್ಕೊತೀನಿ. ತುಂಬ ಬ್ರ್ಯಾಂಡ್ಗಳು ತುಂಬ ರೀತಿಯಾದಂಥ ಇವತ್ತಿಂದಲ್ಲ 2004-5 ಇಂದಾನು ಈ ಕತೆಗಳು ನನಗೆ ಗೊತ್ತಿದೆ. ಸೇಮ್ ಟು ಸೇಮ್ ಟಿವಿಗಳು ಸೇಮ್ ಟು ಸೇಮ್ ಹಾರ್ಡ್ವೇರ್ನೊಂದಿಗೆ ಬಂದಿರೋದು. ಸುಮಾರು ಕಂಪ್ನಿಗಳು ಕಣ್ಮರೆ ಕೂಡ ಆಗ್ಬಿಟ್ಟಿದೆ. ಸ್ಯಾನ್ಸುಯಿ, ವಿಡಿಯೋಕಾನ್, ಫಿಲಿಪ್ಸ್ ಈ 3 ಟಿವಿಗಳು ಸೇಮ್ ಟು ಸೇಮ್ ಸಿಮಿಲರ್ ಹಾರ್ಡ್ವೇರ್ನೊಂದಿಗೆ ಬರ್ತಿದ್ದಂಥ ಟಿವಿಗಳಾಗಿತ್ತು. ಸೊ ಅದು ಇವಾಗೆಲ್ಲ ಕಣ್ಮರೆ ಆಗೋಗಿದೆ. ಇವಾಗ ರಾಜ್ಯ ಆಳ್ತಾ ಇರೋದು ಈ ಬ್ರ್ಯಾಂಡ್ಗಳು. ಸೊ ಎಷ್ಟೇ ಇಂಜಿನಿಯರಿಂಗ್ ಓದಿದ್ರು, ಎಷ್ಟೇ ಡಿಗ್ರಿಗಳು ಮುಗಿಸಿದ್ರು, ಏನೇ ನಾಲೆಡ್ಜ್ ಇದ್ರು, ಈ ಥರದ ಕೆಲಸಗಳು ಅವರಿಗೆ ಸರಿ. ಎಲ್ಲರೂ ಇದನ್ನು ಮಾಡೋದಕ್ಕಾಗೋದಿಲ್ಲ. ಸೊ ಅವ್ರವ್ರ ಕೆಲಸ ಅವ್ರವ್ರಿಗೆ ಗ್ರೇಟ್ನೆಸ್. ನಾನೇನು ಇಂಜಿನಿಯರಿಂಗ್ ಮಾಡಿಲ್ಲ ಫ್ರೆಂಡ್ಸ್. ನನಗೆ ಗೊತ್ತಿರೋದು ಇಷ್ಟೇ. ನನಗೆ ಗೊತ್ತಿರೋದು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನನ್ನ ಟೆಕ್ ರಿವ್ಯೂಸ್ ಈ ರೀತಿ ಇರುತ್ತೆ. ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಇಲ್ಲಿರೋ ಲೈಕ್ ಬಟನ್ ಒತ್ತಿ. ಈ ರೀತಿ ಟಿವಿಗಳು ಆಲ್ರೆಡಿ ನಿಮ್ಮ ಫ್ರೆಂಡ್ಸ್ ಯೂಸ್ ಮಾಡ್ತಾ ಇದ್ರೆ ಅವ್ರನ್ನ ಗೊಳಿಕೊಳ್ಳೋದಕ್ಕೆ ಇದನ್ನ ಅವರಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟೆಕ್ ವಿಡಿಯೋ ಜೊತೆ ಆದರೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.